ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್ಐಟಿ ವಿಚಾರಣೆ ವೇಳೆ ಪ್ರಜ್ವಲ್ ಸಹಕಾರ ಅಷ್ಟಕ್ಕಷ್ಟೇ, ಅತ್ಯಾಚಾರಕ್ಕೂ ನಂಗೂ ಸಂಬಂಧ ಇಲ್ಲ ಎಂದ ಆರೋಪಿ. 161 ಸ್ವ ಇಚ್ಛೆ ಹೇಳಿಕೆ ದಾಖಲು. ಭವಾನಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್. ಇಂದು ಹೊಳೆ ನರಸೀಪುರದಲ್ಲಿ ವಿಚಾರಣೆ, ಬಂಧನ ಭೀತಿ ಹಿನ್ನೆಲೆ ಎಸ್ಕೇಪ್ ಆದ್ರ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದ ಸಂಕಷ್ಟ, ಭ್ರಷ್ಟಾಚಾರದಲ್ಲಿ ಸಚಿವರ ತಲೆದಂಡೆ ಆಗುತ್ತಾ? ಸರ್ಕಾರಕ್ಕೆ ಪದ್ಮನಾಭ ಹೇಳಿಕೆಯೇ ಟ್ರಬಲ್. ಇಂದು ಕೊನೆ ಹಂತದ ಲೋಕಸಭಾ ಚುನಾವಣೆ. ಪ್ರಧಾನಿ ಸ್ಪರ್ಧೆ ಮಾಡ್ತಿರೋ ವಾರಣಾಸಿಯಲ್ಲೂ ಮತದಾನ. ಒಟ್ಟು 57 ಕ್ಷೇತ್ರಗಳಲ್ಲಿ ಮತಹಬ್ಬ. ಲೋಕಸಭಾ ಮೆಗಾ ಫಲಿತಾಂಶಕ್ಕೆ ಕೌಂಟ್ ಡೌನ್. ರಿಪಬ್ಲಿಕನ್ನದಲ್ಲಿ ಡಬಲ್ ಎಕ್ಸಿಟ್ ಪೋಲ್. ಇಂದು ಸಂಜೆ 5 ಗಂಟೆಯಿಂದಲೇ ನಾನ್ ಸ್ಟಾಪ್ ಲೈವ್. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಗೆ ನಿನ್ನೆ ನ್ಯಾಯಾಲಯ ಜೂನ್ 6ರ ತನಕ ಕೂಡ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನು ನೀಡಿತು. ಅದರಂತೆ ಈಗ ಎಸ್ಐಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ. ನಿರಂತರವಾಗಿ ವಿಚಾರಣೆ ಮಾಡಿದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ರೇವಣ್ಣ ಹೇಳಿದ್ದಾದ್ರೂ ಏನು? ಪ್ರಾಥಮಿಕ ತನಿಖೆಯಲ್ಲಿ ಪ್ರಜ್ವಲ್ ಸತ್ಯ ಬಾಯ್ಬಿಟ್ನ? ವಿಚಾರಣೆ ವೇಳೆ ಪ್ರಜ್ವಲ್ ಸಹಕಾರ ಅಷ್ಟಕ್ಕಷ್ಟೇ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಪ್ರಜ್ವಲ್ ಪ್ರಾಥಮಿಕ ವಿಚಾರಣೆ ಹೇಗಿತ್ತು? ರಿಪಬ್ಲಿಕನ್ಗೆ ಎಸ್ಐಟಿ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರಾಥಮಿಕವಾಗಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ, ಪ್ರಜ್ವಲ್ ರೇವಣ್ಣ ಅವರ ಸಹಕಾರ ಯಾವ ರೀತಿ ಇತ್ತು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಇದೆ. ವಿಡಿಯೋದಲ್ಲಿರೋದು ನಾನಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಇದು ನಿರೀಕ್ಷೆಯಂತೆ, ಯಾಕಂದ್ರೆ ಅವ್ರ ಮುಖ ಕಾಣಲ್ಲ ಅನ್ನೋ ಕಾರಣಕ್ಕೆ ಈ ಉತ್ತರ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ವಿಚಾರಣೆಯ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಆದ್ರೆ ಸಂತ್ರಸ್ತೆಯರು ನನಗೆ ಪರಿಚಯ ಇದ್ದಾರೆ, ಪರಿಚಯದ ಜೊತೆಗೆ ನನಗೆ ಕ್ಲೋಸ್ ಆಗಿ ಕೂಡ ಇದ್ದಾರೆ. ಆದ್ರೆ ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಅತ್ಯಾಚಾರ ಆರೋಪಗಳಿಗೂ ನನಗೂ ಸಂಬಂಧ ಇಲ್ಲ, ನಾನಂತೂ